ಎಲ್ರಿಗೂ ನಮಸ್ಕಾರ. ಮಧ್ಯರಾತ್ರಿ 11:30 ಆಗಿದೆ. ಅನಿಲ್ ಮತ್ತು ಸಂತೋಷ್ ಎನ್ನುವ ವ್ಯಕ್ತಿಗಳು ಇಬ್ಬರು ಒಂದೇ ಕಡೆ ಕೆಲಸ ಕೂಡ ಮಾಡ್ತಾ ಇರ್ತಾರೆ. ಸರಿ, ಕೆಲಸ ಮುಗಿಸಿ ಬರಬೇಕಾದ್ರೆ ಅನಿಲು ಗಾಡಿ ಓಡಿಸ್ತಾನೆ. ಪೂರ್ತಿ ಸಂಪೂರ್ಣವಾಗಿ ಕುಡಿದಿದ್ದಾನೆ, ಆದ್ರೂ ಗಾಡಿ ಓಡಿಸ್ತಾನೆ. ಅನಿಲ್ ಸ್ನೇಹಿತ ಹೇಳ್ತಾನೆ, ಸಂತೋಷು ಬೇಡ, ಇವತ್ತು ಜಾಸ್ತಿ ಕುಡಿದಿದ್ದೀಯ, ನನ್ನ ಕೈಲಿ ಓಡ್ಸೋಕ್ಕಾಗಲ್ಲ ಅಂತ. ನಾನು ಕಾರ್ ಓಡಿಸೋದ್ರಲ್ಲಿ ಎಕ್ಸ್ಪರ್ಟು, ಪ್ರೊಫೆಸರ್ ನಾನು ಅಂತ ಹೇಳ್ತಾನೆ. ಹಾಗಂತ ಮುಂದೆ ಮಾತಾಡ್ಕೊಂಡು ಬರ್ತಾ ಇರಬೇಕಾದ್ರೆ ಒಂದು ಬೈಕ್ ಅಡ್ಡ ಬರುತ್ತೆ. ಬೈಕಿಗೆ ಗುದ್ದು ಬಿಡ್ತಾರೆ. ಬೈಕಿಗೆ ಗುದ್ದು ಬಿಟ್ಟಿದ ತಕ್ಷಣವೇ ಬೈಕ್ ಸವಾರಿಗೆ ರಕ್ತಸ್ರಾವ ಆಗಿ ಕೆಳಗೆ ಬೀಳ್ತಾನೆ. ತುಂಬ ಪೆಟ್ಟು ಬೀಳುತ್ತೆ ತಲೆಗೆ. ಇವರು ಕುಡಿತದಿಂದ ಇನ್ನೊಬ್ಬರನ್ನು ಕೂಡ ಬಲಿ ತಗೊಳ್ತಾ ಇದ್ದಾರೆ, ಅನಿಲು ಮತ್ತು ಸಂತೋಷ್. ಯಾವಾಗ ಬಿದ್ದ ಜನಗಳೆಲ್ಲ ಸೇರಿದ್ರು, ಅಲ್ಲಿಗೆ ಪೊಲೀಸ್ ತಪಾಸಣೆಗೆ ಅಂತ ಟ್ರಾಫಿಕ್ ಪೊಲೀಸ್ನವರು ಆ ಸ್ಥಳಕ್ಕೆ ಬರ್ತಾರೆ. ಸ್ಥಳಕ್ಕೆ ಬಂದು ಅನಿಲ್ಗೆ ಚಿಕಿತ್ಸೆನ ಕೊಡ್ತಾರೆ. ಯಾಕೆ ಕುಡ್ದಿದ್ನಲ್ಲ, ಅದಕ್ಕೋಸ್ಕರ. ಹೋಟೆಲ್ನಲ್ಲಿ ಸ್ನೇಹಿತರು ಮದ್ಯಪಾನ ಫುಲ್ಲಾಗಿ ಮಾಡಿಬಿಟ್ಟಿದ್ರು. ಏನು ಕುಡ್ದಿರೋದಕ್ಕೂ ಅದಕ್ಕೂ 11:30 ಅನ್ನಿಸ್ತಾ ಇಲ್ಲ ಅವ್ರಿಗೆ. ಸುಂದರವಾದ ಬ್ಯೂಟಿಫುಲ್ ರಾತ್ರಿ ಅನ್ನಿಸ್ತಾ ಇದೆ. ಕಾರ್ ಓಡಿಸ್ಕೊಂಡು ಹೋಗ್ತಾ ಇತ್ತು ಅಂತ ಹೇಳಿದ್ರೆ ಏನೋ ಅದ್ರ ಮಜಾ ಎಂಜಾಯ್ ಮಾಡ್ಕೊಂಡು ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಸಂತೋಷ್ ಎಷ್ಟೋ ಹೇಳ್ತಾನೆ, ನಿಧಾನಕ್ಕೆ ಓಡಿಸು ಅನಿಲ್, ನಿಧಾನಕ್ಕೆ ಓಡಿಸು ಅನಿಲ್, ನೀನು ಕುಡ್ದಿದ್ಯಾ, ನಿಧಾನಕ್ಕೆ ಓಡಿಸು ಅಂತ ಹೇಳ್ತಾನೆ. ಕೇಳಲ್ಲ. ಬೈಕ್ ಹೋಗ್ಲಿಕ್ಕೆ ಹೊಡಿತಾನೆ. ಬೈಕ್ ಸವಾರ ಸಾವು ಬದುಕಿನ ನಡುವೆ ಹೋರಾಡ್ತಾ ಇರ್ತಾನೆ. ಹಾಸ್ಪಿಟ್ಲಿಗೆ ಸೇರಿಸ್ತಾರೆ ಟ್ರಾಫಿಕ್ ಪೊಲೀಸ್ನವರು. ಗುದ್ದುಬಿಟ್ಟು ಎಸ್ಕೇಪ್ ಆಗೋದಕ್ಕೆ ಹಿಟ್ ಆ್ಯಂಡ್ ರನ್ ಕೇಸ್ ಮಾಡಲಿಕ್ಕೆ ಪ್ರಯತ್ನ ಬೀಳ್ತಾರೆ. ಆದರೆ ಅಷ್ಟೊತ್ತಿಗವಾಗಲೇ ಟ್ರಾಫಿಕ್ ಪೊಲೀಸ್ನವ್ರು ಬಂದು ಇವ್ರನ್ನ ಚೆನ್ನಾಗಿ ಬೈದು ಗಾಡಿ ನಿಲ್ಲಿಸಿ ಸೈಡ್ಗೆ ಹಾಕಿ ನಿಲ್ಲಿಸ್ತಾರೆ. ಅನಿಲ್ ನಡುಕ್ತಾ, ಸರ್ ನಾನು ಕುಡ್ದಿಲ್ಲ ಸರ್ ಅಂದ ವಿತಂಡ ವಾದ ಮಾಡ್ತಾನೆ. ಫುಲ್ಲಾಗಿ ಕುಡಿದು ಬಿಟ್ಟಿದ್ದಾನೆ. ಕುಡ್ದಿಲ್ಲ ಅಂತ ವಾದ ಮಾಡ್ತಾನೆ. ಪೊಲೀಸ್ ಇನ್ಸ್ಪೆಕ್ಟ್ರು ಪೊಲೀಸವ್ರಿಗೆ ಹೇಳ್ತಾರೆ, ಅಸಿಸ್ಟೆಂಟ್ಗೆ, ಅಲ್ಲಿ ಆಲ್ಕೋಮೀಟ್ರು ಟೆಸ್ಟ್ ಮಾಡೋದೈತೆ, ಅದು ತೊಂಬರ ಇಲ್ಲಿ ಅಂತ ಕರೀತಾರೆ. ಸರಿ, ಆಲ್ಕೋಮೀಟ್ರ್ ಟೆಸ್ಟ್ ತೊಗೊಂಬರ್ತಾರೆ. ಚೆಕ್ ಮಾಡ್ತಾರೆ. ಕುಡ್ದಿರೋದು ಪಕ್ಕ ಆಗುತ್ತೆ. ಸೀದಾ ಅವ್ರನ್ನ ತೊಗೊಂಡೋಗಿ ಆಂಬುಲೆನ್ಸಲ್ಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿರ್ತಾರೆ, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ಇವ್ರನ್ನೂ ಕರ್ಕೊಂಡೋಗಿ ಹಾಸ್ಪಿಟ್ಲಲ್ಗೆ ಹೋಗಿ ಕುಡ್ದಿರೋದಕ್ಕೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಸರ್ಟಿಫಿಕೇಟ್ ತೊಗೊತಾರೆ. ಭಾರತ ಮೋಟಾರ್ ವಾಹನ ಕಾಯ್ದೆ ಪ್ರಕಾರ 1988 ಸೆಕ್ಷನ್ 185 ಪ್ರಕಾರ ಕುಡಿದು ವಾಹನ ಓಡಿಸಿದ್ರೆ 10,000 ದಂಡ. 10,000 ದಂಡ ಕುಡಿದು ವಾಹನ ಓಡಿಸಿದ್ರೆ. ನೀವು ಬರೀ 10,000 ದಂಡ ಕಟ್ಬಿಟ್ಟು ಬಂದ್ಬಿಡ್ಬೋದು ಬಿಡ್ರಿ. ಅಯ್ಯೋ 10,000 ಯಾವುದು ಅನ್ಕೊಂತೀರಾ? ಅದ್ರ ಜೊತೆಗೆ 6 ತಿಂಗಳು ಬೇಲ್ ಇಲ್ಲ ನಿಮಗೆ. 6 ತಿಂಗಳು ಜೈಲು ಶಿಕ್ಷೆ ಆಗುತ್ತೆ ನಿಮಗೆ. ನೀವು ಕುಡಿದು ಬೇರೆಯವರ ಪ್ರಾಣದ ಜೊತೆ ಚಲ್ಲಾಟ ಆಡಿದ್ದಕ್ಕೆ, ಅವ್ರ ಪ್ರಾಣ ಹೋಗಿದ್ದಕ್ಕೆ ನಿಮಗೆ 6 ತಿಂಗಳು ಸಜಾ, 10,000 ಫೈನು ಕುಡ್ದಿರೋದಕ್ಕೆ ಮಾತ್ರ. ಮಿಕ್ಕಿದ್ದು ಇನ್ಸೂರೆನ್ಸ್ನವರು ನಿಮ್ಮನ್ನು ದಾಖಲಾತಿ ಕರೆಕ್ಟಾಗಿತ್ತು ಅಂತ ಹೇಳಿದ್ರೆ ಅವ್ರ ಹತ್ರ ಅವರು ಕ್ಲೈಮ್ ಮಾಡ್ಕೊತಾರೆ. ಸರ್
ನನ್ನಿಂದ ದೊಡ್ಡ ತಪ್ಪಾಗೈತೆ, ದಯವಿಟ್ಟು ಬಿಟ್ಬಿಡಿ ಅಂತ ಅಂಗ್ಲಾಚ್ಕೊಂಡು ಪೊಲೀಸು ಇನ್ಸ್ಪೆಕ್ಟರ್ನ ಅನಿಲು ಕೇಳ್ಕೊತಾನೆ. ಇದು ಕಾನೂನಿದು. ತಪ್ಪಾಯಿತು ಅಂತ ಹೇಳಿದ್ರೆ ಅದಕ್ಕೆ ಆದ ಶಿಕ್ಷೆ, ಪೆನಲ್ಟಿ, ಫೈನು, ದಂಡ ಅನ್ನೋದು ಇದ್ದೇ ಇರುತ್ತೆ. ಅದನ್ನೆಲ್ಲ ಅವ್ರು ಮಾಡಲೇಬೇಕು. ಮಾಡಲಿಲ್ಲ ಅಂತ ಹೇಳಿದ್ರೆ ಮತ್ತೊಮ್ಮೆ ಈ ರೀತಿಯಾಗಿ ಇನ್ನೇನೋ ಅವಘಡ ಸಂಭವಿಸ್ಬೋದು. ತಪ್ಪು ಮಾಡಿ ಅವನ ಪ್ರಾಣಾಪಾಯ ಜೊತೆ ಚೆಲ್ಲಾಟವಾಡಿ ನಿನ್ನ ಪ್ರಾಣಕ್ಕೂ ಅಪಾಯ ತಂದು ಒಟ್ಕೊತಾ ಇದ್ದೀರಿ. ಸರಿ, ಅನಿಲು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಗಾಯಗೊಂಡ ಬೈಕ್ ಸವಾರನ್ನ ನೋಡ್ತಾರೆ. ಕಣ್ಣಲ್ಲಿ ನೀರು ಹಾಕ್ಕೊಂಡು, ನಾನು ಕುಡಿದು ಮಹಾಪರಾಧ ಮಾಡಿದೆ, ನನ್ನಿಂದ ನೀವು ಇವತ್ತು ಹಾಸ್ಪಿಟ್ಲಲ್ಲಿ ಇರಬೇಕಾಗಿ ಬಂತು, ದಯವಿಟ್ಟು ನನ್ನ ಕ್ಷಮಿಸಿಬಿಡಿ ಅಂತ ಅಂಗ್ಲಾಚಿ ಆಕ್ಸಿಡೆಂಟ್ ಆಗಿರೋ ವ್ಯಕ್ತಿಗೆ ಕೈಕಾಲು ಹಿಡಿದು ಕೇಳ್ಕೊತಾನೆ. ದಯವಿಟ್ಟು ನಿಮ್ಮ ಸ್ನೇಹಿತನಾಗಿ, ಹಿರಿಯನಾಗಿ ನಾನೊಂದು ಸಣ್ಣ ಸಂದೇಶನ ಕೊಡಬಲ್ಲೆ. ಯಾರೂ ಕುಡಿದು ಗಾಡಿ ಓಡಿಸೋದು, ಹೆಲ್ಮೆಟ್ ಇಲ್ದಂಗೆ ಗಾಡಿ ತೊಗೊಂಡೋಗೋದು, ತಾವು ಆಕ್ಸಿಡೆಂಟಿಗೆ ಸಿಗಾಕತ್ತೀರ, ಬೇರೆಯವ್ರನ್ನೂ ಸಿಗಿಸ್ತೀರ. ನಿಮ್ಮನ್ನು ನಂಬ್ಕೊಂಡಿರೋರು ಮನೆಯಲ್ಲಿ ತಂದೆ, ತಾಯಿ, ಹೆಂಡತಿ, ಮಕ್ಕಳು ತುಂಬ ಜನ ಇರ್ತಾರೆ. ನಿರಾಶೆ ಮಾಡಬೇಡಿ. ನೀವು ವಾಹನಗಳ ಜೊತೆ ಚೆಲ್ಲಾಟ ಮಾಡಬೇಡಿ. ಕುಡಿದು ವಾಹನ ಓಡಿಸೋದು, ಹೆಲ್ಮೆಟ್ ಇಲ್ದಂಗೆ ವಾಹನ ಓಡಿಸೋದು, ಸಿಗ್ನಲ್ ಜಂಪ್ ಮಾಡೋದು, ಜಿಬ್ರಾ ಕ್ರಾಸ್ ಮೇಲೆ ನಿಂತ್ಕೊಳ್ಳೋದು, ಫುಟ್ಪಾತ್ ಮೇಲೆ ಹೋಗೋದು, ಇವೆಲ್ಲ ಕಾನೂನಲ್ಲಿ ಇಲ್ಲ. ನೀವೇನಾದ್ರು ಈ ರೀತಿ ಏನಾದ್ರು ಮಾಡ್ತು ಅಂತ ಹೇಳಿದ್ರೆ ನಿಮಗೆ ಫೈನ್ ಕಟ್ಟಬೇಕಾಗತ್ತೆ. ನಿಮ್ಮ ಹತ್ರ ಜಾಸ್ತಿ ದುಡ್ಡಿತ್ತು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಅನಾಥ ಆಶ್ರಮಕ್ಕೆ ಕೊಡಿ. ಸುಮ್ಮನೆ ಸರ್ಕಾರಕ್ಕೆಲ್ಲ ಯಾಕೆ ಕಟ್ಟಕ್ಕೆ ಹೋಗ್ತೀರಾ ನೀವು? ಮನೆಗೆ ತಗೊಂಬಂದು ಕುಡೀರಿ. ಕುಡಿದು ಜಾಸ್ತಿ ಏನಾರು ಆಗೋಯ್ತು ಅಂತ ಹೇಳಿದ್ರೆ ಯಾವುದಾದ್ರು ಕ್ಯಾಬೋ ವ್ಯಾನೋ ಮಾಡ್ಕೊಂಡು ಮನೆಗೆ ಹೋಗಿ ಬೆಳಗ್ಗೆ ಬಂದು ಗಾಡಿ ಎತ್ಕೊಳ್ಳಿ. ನೀವು ಅಪಾಯಕ್ಕೆ ಸಿಲುಕಬೇಡಿ, ಬೇರೆಯವ್ರಿಗೂ ಅಪಾಯಕ್ಕೆ ಸಿಲುಕೋ ರೀತಿ ಮಾಡಬೇಡಿ. ಕುಡಿದು ವಾಹನ ಓಡಿಸುವುದು ಅಪರಾಧ ಮತ್ತು ಜೀವಕ್ಕೆ ಅಪಾಯ. ನೀವು ಸುರಕ್ಷಿತವಾಗಿ ಮನೆಗೆ ಹೋಗಲು ಒಂದು ಆಯ್ಕೆನ ಮಾಡ್ಕೊಳ್ಳಿ. ಅದು ಹೇಳಿದ್ನಲ್ಲ ಅವಾಗಲೇ, ಯಾವುದಾದ್ರು ಕ್ಯಾಬೋ ಅಥವಾ ಆಟೋನೋ ಮಾಡಿಕೊಂಡು ಸೀದಾ ಮನೆಗೆ ಹೋಗಿ. ಕೇರ್ಫುಲ್ಲಾಗಿರಿ. ಇದು ಸಂದೇಶ ಅಂತಾರು ತಿಳ್ಕೊಳ್ಳಿ, ಜಾಗೃತಿ ಅಂತಾರು ತಿಳ್ಕೊಳ್ಳಿ. ಆದರೆ ಒಂದಂತೂ, ನಿಮ್ಮನ್ನು ನಂಬ್ಕೊಂಡಿರೋರು ತುಂಬ ಜನ ಇರ್ತಾರೆ. ಅವ್ರನ್ನ ಬಿಟ್ಟು ಹಗಲಕ್ಕೆ ಹೋಗಬೇಡಿ. ಹುಟ್ಟು ಸಾವು ಎರಡೂ, ಸಾವು ಖಚಿತ, ಹುಟ್ಟು ನಿಶ್ಚಿತ. ಇದನ್ನು ಯಾರೂ ತಪ್ಪಿಸೋಕ್ಕಾಗೋದಿಲ್ಲ. ಆದ್ರೂ ಜಾಗ್ರತೆಯಿಂದ ಇರಿ.